ಯಜಮಾನ್ರನ್ನ ಸಾಕಿ ಬೆಳೆಸಿ ತಿಲೋತ್ತಮ ಅತ್ತೆ ಅವ್ರಿಗೆ ಈ ಆಸ್ತಿನ ಕೊಟ್ಟಿಲ್ಲ ಅಂತಂದ್ರೆ ಅದ್ರ ಕಾರಣ ನಿನಗೂ ಗೊತ್ತಿದೆ. ಅಂಥದ್ರಲ್ಲಿ ಆಸ್ತಿಲಿ 5 ಪೈಸೆ ಕೂಡ ನಿನಗ್ ಸಾಲ ಅಂತ ಕೊಡಬಾರ್ದು ಅಂತ ಯಾವತ್ತೂ ಡಿಸೈಡ್ ಮಾಡಾಯ್ತು. ಸುಮನಾ, ಇನ್ನೂ ಒಂದು ಚಾನ್ಸ್ ಅಂತೂ ಇದೆ. ಈ ರೀತಿ ಜಗಳ ಆಡದೆ ಒಳ್ಳೆ ಉಳ್ತರ ಇದ್ರೆ ವಿಕ್ರಾಂತ್ ಯಾವತ್ತಾದ್ರೂ ಒಂದಿನ ನಿನ್ನನ್ನು ಅರ್ಥ ಮಾಡಿಕೊಂಡು ಮತ್ತೆ ನಿನ್ನ ತಾಯಿಯಾಗಿ ಆಸ್ತಿಯಲ್ಲಿ ಭಾಗ ಪಡ್ಕೋಬೋದು. ನಾನು ಹೇಳಿ ಕರೆಕ್ಟ್ ಅಲ್ವ ನಾನಿ? ಅಷ್ಟೇ ಯಜಮಾನ್ರೆ, ಇವಳು ಈ ಥರ ಎಲ್ಲ ನಡ್ಕೋತಿರೋ ರೀತಿಗೆ ಮತ್ತೆ ಇವಳ ತಾಯಿ ಎಲ್ಲಾಗ್ತಾಳೆ. ನೀವ್ ನಡೀರಿ. ಈ ಮಾತು ಸಾಕು ಕಣೆ, ನೀನ್ ಬದುಕುಳಿ ಅದಕ್ಕೆ. ಹೀಗ್ ಯಾಕೆ ಮಾತಾಡ್ದೆ? ನನ್ನ ಪ್ಲಾನ್ ಏನು ಅಂತ ನಿಮಗ್ ಗೊತ್ತಿಲ್ಲ ಬಿಡಿ. ಮಾಮ್ ಕರೀರಿ. ಪರವಾಗಿಲ್ಲ, ನಿದ್ರೆಯಿಂದ ಬೇಗ ಎದ್ಬಿಟ್ರು ಸ್ವಾಮಿಗಳು. ನಾನು ಮಲಗಿರ್ಲಿಲ್ಲ, ಧ್ಯಾನ ಮಾಡ್ತಾ ಇದ್ದೆ. ಏನ್ ಹೇಳ್ತಾ ಇದಾರೆ ಮಾಮ್? ಸ್ವಾಮಿ, ವಿಷಯ ಏನು ಅಂತ ಹೇಳಿ. ಇನ್ನೊಂದ್ ಸ್ವಲ್ಪ ಜೋರಾಗಿ ಹೇಳಿದ್ರೆ ಏನಾಗತ್ತಂತೆ? ಏನು ಅಂತ ಕೇಳ್ತಾ ಇದ್ರೆ ಸುಮ್ಮನೆ ಇದ್ದೀರಲ್ಲ, ಕಿವುಡ. ತಮಾಷೆ ಮಾಡೋದಕ್ಕೆ ಬಂದಿದ್ದೀರಾ? ಮಾಮ್, ಸ್ವಾಮಿ ಸೀರಿಯಸ್ ಆಗಿ ಏನೋ ಹೇಳ್ತಾ ಇದಾರಲ್ಲ, ಏನು? ಸ್ವಾಮಿ, ನಮ್ಮನ್ನ ಕ್ಷಮಿಸ್ಬಿಡಿ. ನಾವು ಹೇಳೋದು ಮರ್ತ್ಬಿಟ್ವಿ. ನಿನ್ನೆಯಿಂದ ನಮಗೆ ಕಿವಿ ಕೇಳಿಸ್ತಾ ಇಲ್ಲ. ಏನಾಯ್ತು? ಏನಾಯ್ತು ಅಂತ ಕೇಳಿದ್ರಲ್ವಾ, ಅದೇ ಸ್ವಾಮಿ. ಹೊಸ ಪ್ರಯೋಗ ಮಾಡಕ್ ಹೋಗಿ ಹೀಗ್ ಮಾಡ್ಕೊಂಡ್ವಿ. ನಯನಿ ಕಿವಿಗೆ ಬಿಸಿ ಎಣ್ಣೆ ಹಾಕಿದ್ಲು, ಆದ್ರೆ ಅದೇನು ಪ್ರಯೋಜನ ಆಗ್ಲಿಲ್ಲ. ನೀವಿಬ್ರು ಏನ್ ಮಾತಾಡ್ತಾ ಇದ್ದೀರಾ? ನನ್ಗೇನು ಅರ್ಥನೇ ಆಗ್ತಿಲ್ಲ. ಸ್ವಾಮಿ, ಹೋಗ್ಲಿ, ಒಂದ್ ಹಾಡು ಹೇಳಿ, ಅವಾಗಾದ್ರೂ ಕೇಳಿಸುತ್ತೇನೋ. ಅರ್ಧಂಬರ್ಧ ತಿಳ್ಕೊಂಡಿರೋ ಅಜ್ಞಾನಿ ನೀನು. ನಿನಗೇನೇ ಹೇಳಿದ್ರು ಉಪಯೋಗ ಇಲ್ಲ. ಅವನ್ ಮುಖ ನೋಡ್ದೆ ನನ್ ಮುಖ ನೋಡಿ ನಾವು ಸರಿ ಹೋಗೋ ಹಾಗೆ ಮಾಡಿ ಸ್ವಾಮಿ. ಹಾಗೆ ಆಗ್ಲಿ. ಏನು ಹೇಳಿದ್ರೆ? ತಲೆನ ಪಕ್ಕಕ್ಕೆ ಬಾಗ್ಸಿ. ಮಾಮ್, ಹೀಗೆ ಹೀಗೆ ಅಂತಿದಾರಲ್ಲ, ಏನ್ ಮಾಮ್? ಮುಖ ನೋಡೋದ್ ಬಿಟ್ಟು ನಾನು ಹೇಳಿದ್ದನ್ನ ಮಾಡಿ. ಬಂದೆ. ಓ, ತಲೆನ ಸೈಡ್ಗೆ ಬಗ್ಸು ಅಂದ್ರಾ? ಕಾಚಗಳಿ ಕೊಟ್ಟಾಗಾಯ್ತು. ಮಮ್ಮಿ, ನೀವು ಹೋಗಿ. ಮಾಮ್, ಕಚಗಳಿ ಕೊಟ್ಟಂಗಾಯ್ತಾ? ಮಾಮ್, ನನಗೆ ಕಚಗಳಿ ಕೊಟ್ಟಾಗಾಯ್ತು. ನೀನು ಕೈ ಚಾಚೋ ಅವಶ್ಯಕತೆನೇ ಇಲ್ಲ. ನನಗೂ ಹೀಗೆ ಹೊಡಿತಾರ ಹೇಗೆ? ಮಾಮ್, ಅಯ್ಯೋ ಮಾಮ್, ನೀವು ಹೋಗಿ. ಮಾಮ್, ಅಮ್ಮ. ಹೇಗಿದೆ ಮಾಮ್? ಚೆನ್ನಾಗಿದೆ ಅಂತ ಹೇಗೋ ಹೇಳೋದು? ಮಾಮ್,
ಕಿವಿ ಚೆನ್ನಾಗಿ ಕೇಳಿಸ್ತಾ ಇದೆ. ಹೌದು ವಲ್ಲಭ, ಹಾ ನೀನ್ ಮಾತಾಡ್ತಿರೋದು ನನಗೆ ಕೇಳಿಸ್ತಿದೆ. ಹಾ ನಿಮಗ್ ಋಣಿಯಾಗಿರ್ತೀನಿ ಸ್ವಾಮಿ. ಏನಾಯ್ತು ಅಂತ ಇವಾಗ ಹೇಳಿ. ನನ್ ಕಿವಿಗಾಗಿರೋ ಗಾಯನ ಮರ್ತ್ ಬಿಡ್ಬೋದೇನೋ, ಆದ್ರೆ ನನ್ ಮನ್ಸಿಗೆ ಗಾಯ ಮಾಡಿದ್ದಾರೆ ಆ ಲಲಿತಕ್ಕ. ಅಯ್ಯೋ, ಆಸ್ತಿನೆಲ್ಲ ಆ ಅನಾಥ ಮಗು ಗಾಯತ್ರಿ ಹೆಸರಿಗೆ ಬರೀತಿದ್ದಾರೆ ಸ್ವಾಮಿ. ಅಷ್ಟೊಂದು ಆಸಕ್ತಿ ಯಾಕೆ? ಆ ನಿರ್ಣಯವನ್ನ ತಗೊಳ್ಳೋದಿಕ್ಕೆ ಕಾರಣ ಏನು ಅಂತ ತಿಳ್ಕೊಂಡ್ರ? ಕೇಳ್ದೆ ಇದ್ರು ಗಾಯತ್ರಿ ಅನ್ನೋ ಹೆಸರಿಗೆ ದೇವಿ ಅನ್ನೋದನ್ನ ಸೇರ್ಸಿದ್ರೆ ಆ ಹುಡುಗಿನ ಗಾಯತ್ರಿ ದೇವಿಯಾಗಿ ಪರಿಚಯ ಮಾಡಿಸ್ಬೋದು ಅಂತ ಆಸ್ತಿ ಬರೀತಿದಾರಂತೆ. ಹೋಗ್ಲಿ, ಅವಳಾದ್ರೂ ಎಲ್ಲ ಅನುಭವಿಸ್ತಾಳ ಅಂತಂದ್ರೆ ಅದು ಕೂಡ ಇಲ್ಲ. ಅಷ್ಟರಲ್ಲಿ ಗಾಯತ್ರಿ ದೊಡ್ಡಮ್ಮ ಮನೆಗೆ ಬಂದ್ಬಿಟ್ರೆ ಎಲ್ಲ ಸುಳ್ಳು ಅಂತ ಈ ಮಗು ಹೆಸರಲ್ಲಿರೋ ಅದೇ ಮೊದ್ಲು ಕೊಟ್ಟಿದ್ರಲ್ಲ ಆ 25 ಕೋಟಿ ಮಾತ್ರ ಇರುತ್ತಂತೆ. ಗಾಯತ್ರಿ ದೇವಿ ಬರದೆ ಹೋದ್ರೆ? ಬರ್ದೆ ಎಲ್ಲಿ ಹೋಗ್ತಾರೆ? ನಮ್ಮ ಮಾಮ್ನ ಅವರೇ ತಾನೇ ಮೇಲೆ ಕಳ್ಸೋದು. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟಕ್ಕೂ ಈ ಗಾಯತ್ರಿ ಮೇಲೆ ಲಲಿತಾ ದೇವಿ ಯಾಕಷ್ಟೊಂದು ಮಮಕಾರ ತೋರಿಸ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳಿ. ಏನ್ ಮಾಡ್ಬೇಕು ಅಂತೀರಾ? ಲಲಿತಾ ದೇವಿಯ ರಕ್ತ ಏನಾದರೂ ಸಿಕ್ಕರೆ ಅವರಿಬ್ಬರ ಮಧ್ಯ ಸಂಬಂಧ ಇದೆಯೋ ಇಲ್ವೋ ಅಂತ ನಾವು ತಿಳ್ಕೋಬಹುದು. ಅದೇಗೆ ಮಾಮ್? ನಾನ್ ಮಾಡ್ತೀನಿ ಕಣೋ ವಲ್ಲಭ. ಲಲಿತಕ್ಕನ್ಗಾಗೋ ಗಾಯದಿಂದ ಗಾಯತ್ರಿ ಪುಟ್ಟಿಗೆ ಆಸ್ತಿ ಬರಿಬೇಕು ಅನ್ನೋ ಯೋಚನೆ ಕೂಡ ಮರ್ತ್ ಬಿಡ್ಬೇಕು. ಕಷ್ಟ ಇಲ್ಲ ಅಂದಮೇಲೆ ಟೈಮ್ ಪಾಸೇ ಆಗಲ್ಲ ನಮ್ಗೆ. ನೀವು ಮಾತ್ರ ಲ್ಯಾಪ್ಟಾಪ್ನ ಮುಂದೆ ಇಟ್ಕೊಂಡು ಹಾರ್ಮೋನಿಯಂ ತರ 5 ದಿನ ಬಾರಿಸ್ಕೊಂಡು ಶನಿವಾರ ಭಾನುವಾರ ರೆಸ್ಟ್ ತಗೋತೀರಾ ಅಲ್ವಾ? ಇನ್ನೇನ್ ಸಮಾಚಾರ? ನಾವೆಲ್ರೂ ಸೂಪರ್. ನಮ್ಮ ಅತ್ತೆನಾ ಚೆನ್ನಾಗಿಲ್ದೇನೋ ಪೈಲ್ವಾನ್ ಪಾಪಮ್ಮ. ಇನ್ನೊಂದು ವಿಷಯ ಗೊತ್ತಾ? 2 ದಿವಸದಿಂದ ಅವರಿಗೆ ಸರಿಯಾಗಿ ಕಿವಿ ಕೇಳಿಸ್ತಾನೆ ಇಲ್ಲ. ನಿತ್ಯ, ನಾನು ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ, ಓಕೆನಾ? ಬಾಯ್. ಏನ್ ಲುಕ್ ಕೊಡ್ತಿದ್ದೀರಾ? ನಾನ್ ಯಾರ ಹತ್ರ ಮಾತಾಡ್ತಿದ್ದೆ ಅಂತನಾ? ನನ್ ಫ್ರೆಂಡ್ ನಿತ್ಯ ಕಾಲ್ ಮಾಡಿದ್ಲು. ಆ ಥರ ಹ್ಯಾಪ್ ಮುಖ ಹಾಕೊಂಡು ಯಾಕೆ ನೋಡ್ತಿದ್ದೀರಾ ದಡ್ಶಿಕಾಮಣಿ? ಓ, ಹೇಳಿದ್ರೆ ನಿಮಗೆ ಕೇಳಿಸಲ್ಲ ಅಲ್ವಾ? ಅದಕ್ಕೆ ನಿಮ್ಮನ್ನ ನೋಡಿದ್ಮೇಲೂ ನನಗೆ ಶಾಕ್ ಆಗಲಿಲ್ಲ. ಸಿ, ಬೇಕು ಅಂದ್ರೆ ನಿತ್ಯನ ಹೆಸರು, ಅವಳ ಫೋನ್ ನಂಬರ್ ನೋಡಿ. ನೀನ್ ಬಾಯಿಗೆ ಉಪ್ಪಿನ ಗೊಜ್ಜ್ ಮಾಡಾಕ ಎಷ್ಟು ಕೆಟ್ಟದಾಗ ನಗ್ತೀಯೋ. 10 ರೂಪಾಯಿ ಕೊಬ್ಬರಿ ಮಿಠಾಯಿನ 20 ರೂಪಾಯಿಗೆ ಮಾರಿ ಲಾಭ ಬಂತು ಅಂತ ಲುಂಗಿ ಎತ್ ಕಟ್ಕೊಳ್ಳೋ ಮಿಠಾಯಿ ಮಾರೋಂಥರ ನಗ್ತಿದ್ಯಲ್ಲೋ. ಓ, ನಾನು ಇವನನ್ನ ಬೈತಿದ್ರೆ ನನ್ನ ಬೈಯಮ್ಮ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋ ತರ ಆ ಲುಕ್ ಏನಮ್ಮ ನಿಂದು? ನಿನ್ನಲ್ದೆ ಇನ್ಯಾರಿಗನ್ಲಮ್ಮ ರಾಕ್ಷಸಿ. ನಿಮ್ಮಿಬ್ಬರನ್ನು ಅದ್ ಎಷ್ಟು ಬೈಬೇಕು ಅಂತ ಅನಿಸ್ತಿದೆ ಗೊತ್ತಾ? ಇವಾಗ ನಿಮಗ್ ಕೇಳಿಸ್ದೇ ಇರೋದಕ್ಕೆ ಬಾಯಿಗೆ ಬಂದಾಗ ಬೈದು, ಸಾಧ್ಯ ಆದ್ರೆ ಸುಸ್ತಾಗೋ ಅಷ್ಟು ಹೊಡೆದು ಮೂಲೆಯಲ್ಲಿ ಕುರ್ಚಿ ಹಾಕಿ ಕೂಡಿಸ್ಬೇಕು ಅಂತಿದ್ದೆ. ಆದ್ರೆ ಸದ್ಯಕ್ಕೆ ಕೇವಲ ಬೈಯೋ ಅದೃಷ್ಟ ಅವಕಾಶ ಮಾತ್ರ ಇದೆ. ಮಾಮ್, ಪ್ರತಿಯೊಂದಕ್ಕೂ ಮಾಮ್ ಮಾಮ್ ಅಂತಿರ್ತೀಯಲ್ಲೋ. ಚಾಕ್ಲೇಟ್ನ ಕಳ್ಕೊಂಡು ಹೆಬ್ಬಟ್ನ ಬಾಯಲ್ಲಿಟ್ಕೊಂಡು ಓಡಾಡೋ ಚಿಕ್ಕ ಹುಡುಗ ಥರ. ತುಂಬಾ ಜಾಸ್ತಿಯಾಗಿ ಮಾತಾಡ್ತಿರೋ ಹಾಗಿದೆ ಹಾಸಿನಿ.
ನಾನ್ ಮಾತಾಡ್ತಿದ್ದೀನಿ ಆದ್ರೆ ಏನ್ ಮಾತಾಡ್ತಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಆಗಲ್ವೇ? ಹಾಗಂತೀಯಾ? ಏನೇ ಹಾಗಂತೀಯ? ನಿಮಗ್ ಕೇಳ್ಸಿದ್ರೆ ತಾನೇ ನಾನು ಅತ್ತೆ ನಿಮ್ಗೆ 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 ನನ್ನನ್ನ ನೀನು ಏನೋ ಹೋಗೋ. ನಮ್ಮ ಮಾಮ್ಗುನು ಏಕೋಚಿಂದಲ್ಲಿ ಮಾತಾಡ್ತೀಯ? ಟೆಸ್ಟ್ ಮಾಡ್ತಿದ್ದೆ ರಾಜ. ನಾನು ಹಾಗೆ ಬೈತಿದ್ದೆ, ನಿಮ್ ಕಿವಿ ಸರಿ ಹೋಗ್ಬೋದೇನೋ ಅಂತ. ಅಷ್ಟೇ ಅಷ್ಟೇ, ಇನ್ನೇನಿಲ್ಲ ಅಮ್ಮ. ನಿನ್ ಮನ್ಸಲ್ಲಿ ಇಷ್ಟೊಂದು ವಿಷ ಇದೆಯಾ? ಇಲ್ಲಿ ನೋಡ್ ಹಸ್ಬೆಂಡು, ಕೆಳಗ್ ಬಿದ್ರೆ ಅದಕ್ಕೂ ನನಗೂ ಯಾವ ಸಂಬಂಧನೂ ಇರಲ್ಲ. ಇವಾಗಲೇ ಹೇಳ್ತಿದ್ದೀನಿ. ಸಾರಿ ರಾಜ, ಸಾರಿ. ಎಲ್ಲಿಗೆ ಓಡ್ ಹೋಗ್ತಿದ್ಯಾ? ನಿನ್ ಜುಟ್ಟನ್ನ ಕತ್ತರಿಸ್ಬಿಡ್ತೀನಿ. ಇವ್ರೆ ಕಿವಿ ಕೇಳಿಸುತ್ತೆ ಅಂತ ಎಲ್ರಿಗೂ ಹೇಳ್ಬೇಕು, ಇಲ್ಲ ಅಂದ್ರೆ ನನ್ನ ಹಾಗೆ ಅವರು ಸಿಕ್ಕಾಕೊಂಡ್ಬಿಡ್ತಾರೆ ಅಷ್ಟೇ. ಸಾರಿ ಅತ್ತೆ, ಸಾರಿ ಸಾರಿ. ಇನ್ಯಾವತ್ತೂ ಹಾಗೆ ಮಾಡಲ್ಲ, ಏನ್ ಅನ್ಕೋಬೇಡಿ. ಏನ್ ಅನ್ಕೋಬೇಡಿ, ಸಾರಿ. ಸುಮ್ಮಿ ಬಿಡೆ, ಬಿಡೆ, ಬೇಡಮ್ಮ. ಅಲ್ಲಿ ಬಿಡೆ ಸುಮ್ಮಿ. ನನನ್ ಕೇಳೋದಲ್ಲ ಚಿಕ್ಕಿ, ಎಲ್ರನ್ನೂ ಕೇಳಿ. ಅಯ್ಯೋ, ಏನೋ ಅಪ್ಪಿ ತಪ್ಪಿ ಹೇಳ್ಬಿಟ್ಟೆ, ಬಿಡೆ. ಹಾಗೇಗಾಗತ್ತೆ? ಇರೋದೇ ಅಲ್ವಾ ಹೇಳಿದ್ದು. ಲಲಿತಾಕಂಗೆ ಗೊತ್ತಾದ್ರೆ ಕೋಪಿಸ್ಕೋತಾವನ್ನ. ಲಲಿತಾ ಅತ್ತೆ ಕಂಪನಿ ಕೆಲ್ಸದ ಮೇಲೆ ಆಚೆ ಹೋಗಿದ್ದಾರೆ. ನಿಮ್ಮತ್ತೆ ಆಚೆಯಿಂದ ಒಳಗ್ ಬಂದ್ರು. ಬೇರೆ ಕೆಲಸ ಏನಿದೆ, ತಿರುಗ್ತಾನೇ ಇರ್ತಾರೆ. ತಿಲೋತ್ತಮ ಅತ್ತೆ ಮತ್ತೆ ವಲ್ಲಭಾವ ಇಲ್ಲಿರೋದು ಒಳ್ಳೇದೇ ಬಿಡಿ. ನಿನ್ ಕೇಳ್ ಚಿಕ್ಕಿ. ಹೋಗ್ಲಿ ಬಿಡು ಅಂದ್ರೆ ಯಾಕೆ ಹೀಗ್ ಮಾಡ್ತೀಯಾ? ಅತ್ತೆ, ದುಡ್ಡೇನಾದ್ರು ಬೇಕಾ? 3 ಹೊತ್ತು ಊಟ ಕೊಡ್ತಾ ಇದ್ದೀರಾ, ಅದ್ರ ಮೇಲೆ ಪಾಕೆಟ್ ಮನಿ ಕೊಡ್ತಾ ಇದ್ದೀರಾ. ನಾವೇನೇ ಕೇಳಿದ್ರು ತಪ್ಪಾಗತ್ತಪ್ಪ. ಆ ವಿಷಯ ಅಲ್ಲ. ನೀನು ಸಪೋರ್ಟ್ ಮಾಡ್ತಾ ಇದೀಯ ಅಂದರೆ ಅದರಿಂದ ನಿಮಗೆ ಪ್ರಯೋಜನ ಇದ್ದೇ ಇರುತ್ತೆ. ಏಯ್, ಮೊದ್ಲು ಅವ್ರಿಗೆ ಹೇಳಕ್ ಬಿಡು. ಚಿಕ್ಕಿ ಹೇಳು. ಅಯ್ಯೋ, ಏನೋ ಅಪ್ಪಿ ತಪ್ಪಿ ಸುಮ್ಮಿ ಹತ್ರ ಒಂದು ವಿಷಯ ಹೇಳ್ದೆ. ತುಂಬಾ ಮುಖ್ಯವಾದ ವಿಷಯ ಆಗಿದ್ರೆ ದೊಡ್ಡವ್ರು ಬಂದ್ಮೇಲೆ ಮಾತಾಡೋಣ ಚಿಕ್ಕಮ್ಮ. ಬೇಡ ತಾಯಿ, ಬೇಡ. ದೊಡ್ಡಕ್ಕ ಇಲ್ದಿರೋದಕ್ಕೇನೆ ಈ ಮಾತೆಲ್ಲ ಬಂದಿದ್ದು. ನೀವು ಬೇಗ ಹೇಳಿ ಅತ್ತೆ. ಅಂಥದ್ದೇನು ಇಲ್ಲ ಕಣೋ ವಲ್ಲಭ. ಇಲ್ವಂತಲ್ಲ, ಇವಾಗ ನಿಮ್ ರೂಮ್ ನೀವ್ ಹೋಗಿ. ಹಾಸಿನಿ, ವಿಷಯ ಹೇಳಿ. ಅತ್ತೆ, ಅಭಿಪ್ರಾಯ ಆದ್ರೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ವಿಶಾಲ್ ಕೇಳ್ತಾ ಇದ್ದಾನೆ. ಲಲಿತಕ್ಕನು ಸಂಜೆವರೆಗೂ ಮನೆಗೆ ಬರೋದಿಲ್ಲ. ನೀನು ಹೇಳೆ, ಬೇರೆ ದಾರಿ ಇಲ್ಲ. ನೈನಿ, ಗಾನವಿ ನೀನ್ ಹೆತ್ತು ಮಗಳಲ್ವಾ? ಲಲಿತಾ ಅತ್ತಿಗೆ ನೋಡಿದ್ರೆ ಎಲ್ಲ ಆಸ್ತಿನೂ ಗಾಯತ್ರಿ ಗ್ರೂಪ್ ಆಫ್ ಕಂಪನಿಗೂ ನಿಜವಾದ ವಾರಸ್ದಾರರು ಅಂತ ನೀನು ದತ್ತು ತಗೊಂಡಿರೋ ಈ ಗಾಯತ್ರಿ ಪುಟ್ಟಿನೇ ಅಂತ ಈಗಾಗಲೇ ಹೇಳಿದ್ದಾರೆ. ಗಾಯತ್ರಿ ಬದಲು ಗಾನವಿನ ಯುವರಾಣಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಬಾಯಿ ತಪ್ಪಿ ಸುಮ್ಮಿ ಹತ್ರ ಹೇಳ್ಬಿಟ್ಟೆ ಅಷ್ಟೇ.
ಗೊತ್ತಾಗ್ದೆ ನನ್ನ ಹೆಂಡತಿ ಒಪ್ಕೊಂಡ್ಲು. ದಯವಿಟ್ಟು ನೀವ್ಯಾರು ಸೀರಿಯಸ್ ಆಗ್ಬಿಡಿ. ಅಯ್ಯ, ಅತ್ತೆಗೆ ಬಂದಿರೋ ಅನುಮಾನ ನನಗೂ ಬಂದಿದೆ. ಹೆತ್ತೋರ್ಗಿಂತ ದತ್ತು ತಗೊಂಡೋರ್ಗೆ ಪ್ರಾಧಾನ್ಯತೆ ಕೊಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಕೇಳಿದ್ರೆ ಉಪಯೋಗ ಇಲ್ಲ ಅಂತ ಅನ್ನಿಸ್ತು. ತುಂಬಾ ಸಂತೋಷ. ಲಲಿತಾ ಅತ್ತೆ ಆರ್ಡರ್ ಮಾಡಿದ್ಮೇಲೆ ಅದನ್ನ ಚೇಂಜ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಅಂತ ಗೊತ್ತಿದ್ರು ಈಗ ಈ ಡಿಸ್ಕಷನ್ ಎಲ್ಲ ಬೇಕಾ ಹೇಳಿ? ಏನಕ್ಕ, ನೀನೇನೋ ಅಭ್ಯಂತರ ಹೇಳಲ್ವಾ? ಯಾವ್ದ್ರ ಬಗ್ಗೆ? ನಿನ್ ಸ್ವಂತ ಮಗಳು ಭವಿಷ್ಯದ ಬಗ್ಗೆ. ಹಾಲ್ ಕುಡಿಗ್ ಬಂದಿದ್ದ ಈ ಹುಡ್ಗಿನ ಮಹಾರಾಣಿ ಸ್ಥಾನ ಕೂರ್ಸಕ್ ನೋಡ್ತಿದ್ದಾರೆ, ಆದ್ರೆ 9 ತಿಂಗಳು ಹೊತ್ತು ಹೆತ್ತಿದ್ ಗಾನವಿ ಬಗ್ಗೆ ಯಾರು ತಲೆ ಕೆಡ್ಸ್ಕೊತಿಲ್ಲ ಅಂತ ನನಗ್ ಚಿಂತೆ ಇಲ್ವಾ ಅಕ್ಕ? ಯಜಮಾನ್ರು ಅವ್ರ ದೊಡ್ಡಮ್ಮನ್ ಮಾತಿಗೆ ಬೆಲೆ ಕೊಟ್ಮೇಲೆ ನಾನ್ ಅದ್ರಲ್ಲಿ ತಲೆ ಹಾಕೋದು ಸರಿಯಲ್ಲ. ಅರ್ಥ ಆಯ್ತಾ ಸುಮನಾ? ಅವ್ರಿಗೆ ಬೇಕಾದ ಹಾಗೆ ಅವ್ರು ಮಾಡ್ತಿರೋವಾಗ ನಾವು ನೋಡ್ತಾ ನಿಂತಿರ್ಬೇಕು ಅಷ್ಟೇ. ಗಾನವಿ ಬಗ್ಗೆ ನೀವ್ ಚಿಂತೆ ಮಾಡದೇ ಇದ್ರು ಪರವಾಗಿಲ್ಲ, ನನ್ ಸ್ವಂತ ಮಗಳು ಉಲುಚಿ ಇದ್ದಾಳಲ್ಲ. ಅವಳಲ್ಲಿಗೆ ಹೋಗ್ತಾಳೆ, ತೊಟ್ಲಲ್ಲೇ ಮಲಗಿದಾಳಲ್ಲ. ತೊಟ್ಲಲ್ಲಿರೋದಷ್ಟೇ ಅಲ್ಲ, ಈ ಗಾಯತ್ರಿಗೆ ಬಂದಿರೋಂಥ ಅದೃಷ್ಟ ನನ್ ಮಗ್ಳಿಗೂ ಸಿಗ್ಬೇಕಲ್ಲ ಅಂತ ಕೇಳ್ತಿರೋದು. ಅಲ್ಲ, ಏನಾದ್ರೂ ಸಂಬಂಧ ಇದೆಯಾ? ಈ ಗಾಯತ್ರಿಯಲ್ಲಿ ಆ ಉಲುಚಿಯಲ್ಲಿ? ಇಬ್ರು ಮನೇಲೇ ಇದ್ದಾರೆ. ದಡ್ಡ ಶಿಖಾಮಣಿ ತರ ಮಾತಾಡ್ಬೇಡಿ, ಇಬ್ಬರಿಗೂ ವ್ಯತ್ಯಾಸ ಇದೆ. ಈ ಭೇದ ಭಾವನೆ ಮಾಡ್ಬೇಡಿ ಅಂತ ಹೇಳ್ತಿರೋದು. ಸುಮನಾ, ಜಗಳ ಬೇಡ. ದೊಡ್ಡಮ್ಮ ಮುನ್ನೆಚ್ಚರಿಕೆಯಿಂದ ಮೊದಲೇ ಇಂಥ ಡಿಸಿಷನ್ ತಗೊಂಡಿದ್ದಾರೆ. ಜನರು ಬಾಯಿಗೆ ಬಂದಂಗೆಲ್ಲ ಮಾತಾಡಬಾರ್ದು ಅಂತ ಈ ರೀತಿ ಡಿಸಿಷನ್ ತಗೊಂಡಿರ್ಬೇಕು. ಅಂದ್ರೆ ಇದನ್ನೆಲ್ಲ ನೀವು ಪ್ಲಾನ್ ಮಾಡ್ಕೊಂಡೇ ಮಾಡ್ತಾ ಇದ್ದೀರಾ ಅಂತ? ನಿನ್ ಮಾತಲ್ಲಿ ತುಂಬಾ ಅರ್ಥ ಇದೆಯಪ್ಪ. ಮಾವ, ಇವ್ರ ಬುದ್ಧಿವಂತಿಕೆ ಏನು ಅಂತ ನಿಮ್ಗೆಲ್ಲ ಯಾರಿಗೂ ಗೊತ್ತಿಲ್ಲ. ಆಸ್ತಿ ಎಲ್ಲಾನು ಅಮ್ಮ ಅಪ್ಪ ಇಲ್ದಿರೋ ಅನಾಥ ಮಗು ಈ ಗಾಯತ್ರಿ ಹೆಸರಿಗೆ ಏನಾದ್ರೂ ಬರೆದ್ರೆ, ಒಂದ್ ವೇಳೆ ಮುಂದೆ ನನ್ನ ಹೆಂಡ್ತಿನೋ ಸುಮನನೋ ತಾಯಿ ಆದ್ರೆ ಅದರಿಂದ 5 ಪೈಸಾ ಭಾಗನೂ ಕೇಳಬಾರ್ದು ಅಂತ ಈ ತರ ಪ್ಲಾನ್ ಮಾಡಿದ್ದಾರೆ. ಇದ್ರಲ್ಲಿ ಇಷ್ಟೆಲ್ಲ ಅರ್ಥ ಇದೆಯೇನೋ? ನೀನ್ ಸರಿಗಿದ್ದಿದ್ರೆ 2ನೇ ಮಗುನೂ ಆಗ್ತಿತ್ತಲ್ವಾ ವಲ್ಲಭ? ಏನ್ ಢಮಕ, ಮಗ ಸೊಸೆ ಮಧ್ಯೆ ಇರೋ ಭಿನ್ನಾಭಿಪ್ರಾಯ ಹಾಗೇ ಇರುತ್ತೆ ಅಂತೀಯಾ? ಹೊರಗ್ನೋರು ಇವ್ರಿಗೆ ಹತ್ರ ಆಗ್ತಿದ್ದಾರೆ ಹೊರತು ಸ್ವಂತದವ್ರನ್ನ ಇವರು ಸುಮ್ನೆ ದೂರ ಮಾಡ್ಕೋತಾ ಇದ್ದಾರೆ. ನಿನ್ಗೇನ್ ಗೊತ್ತು ಸುಮ್ನಾ? ಯಾವಾಗ ನೋಡಿದ್ರು ಆಸ್ತಿ ದುಡ್ಡು ಇಂಥದ್ರ ಬಗ್ಗೆನೇ ಯೋಚಿಸ್ತಿರ್ತೀಯ. ಗಂಡ ಅಂದ್ಮೇಲೆ ಜವಾಬ್ದಾರಿ ಇರ್ಬೇಕು. ನನ್ ಗಂಡ ಯಾವ ಕೆಲ್ಸಾನೂ ಮಾಡ್ದೆ, ಯಾವ ಯೋಚನೆನೂ ಇಲ್ದೆ ಆರಾಮಾಗಿ ಬೀದಿ ಸುತ್ತಿರ್ತಾನೆ. ಅಂತವನ್ ಜೊತೆ ನಾನ್ ಸಂಸಾರ ಮಾಡಿ ಇನ್ನೊಂದ್ ಮಗು ಬೇರೆ ಮಾಡ್ಕೋಬೇಕಾ? ಸೇಮ್ ಫೀಲಿಂಗು. ಸುಮ್ಮನೆ ನೋಡಿದ್ರೆ ನನಗೆ ಬರುತ್ತೆ ಆತಗೆ. ಏಯ್, ನೀನಿರೋ. ಈಗ ಪ್ರಾಬ್ಲಮ್ ಏನು? ದುರಂದರ ಅತ್ತೆ ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ. ಆ ವಿಷಯಕ್ಕೆ ಇಷ್ಟೆಲ್ಲ ಜಗಳ ಮಾಡೋ ಅವಶ್ಯಕತೆ ಇಲ್ವಲ್ಲ. ಗಾನವಿನ ವಾರಸ್ದಾಳಾಗ್ ಮಾಡಿ, ಇಲ್ಲಾಂದ್ರೆ ಉಲುಚಿನ. ಅದನ್ ಬಿಟ್ಟು ಈ ಗಾಯತ್ರಿನೇನಾದ್ರೂ ನೀವು ಮಾಡೋದಕ್ ನೋಡಿದ್ರೆ ನಾನ್ ಒಪ್ಕೊಳ್ಳಲ್ಲ. ಇದೇ ಮಾತನ್ನ ದೊಡ್ಡಮ್ಮವ್ರು ಬಂದ್ಮೇಲೆ ಕೂಡ ಹೇಳ್ತೀಯಾ? ಚಿಕ್ಕಿ ಕೇಳಿದ ಮಾತ್ನ ನಾನ್ ಕೇಳಿದ್ರೆ ತಪ್ಪಾಗತ್ತಾ? ದಯವಿಟ್ಟು ನನ್ನ ಬಿಟ್ಬಿಡು ತಾಯಿ, ನನ್ನನ್ನು ಇದಕ್ಕೆಲ್ಲ ಎಳಿಬೇಡ.
ಯಾಕೆ ಭಯ ಪಡ್ತೀರಾ ಚಿಕ್ಕಿ? ನನ್ನ ನೀವು ಸಪೋರ್ಟ್ ಮಾಡಿದ್ರೆ ಸಾಕು. ಯಾರು ಸಪೋರ್ಟ್ ಮಾಡಲ್ಲ.